ಒಳ್ಳೆ ಮನಸ್ಸಿನ ನಿಮಗೆ ಹಾಗೂ ವಿಚಾರವಂತರು, ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರಾದ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಆನಲ್ಲಿ ಇಟ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇವತ್ತಿನ ವಿಚಾರ ಬಹಳ ಅಮೂಲ್ಯವಾದ ವಿಚಾರ. ಹಾಗೆ ನಾನು ಈ ವಿಡಿಯೋದಲ್ಲಿ ನನ್ನ ಅನುಭವ, ನನ್ನ ಅನಿಸಿಕೆಗಳನ್ನು ನಿಮಗೆ ತಿಳಿಸ್ತಿದ್ದೀನಿ. ಅದೇ ರೀತಿ ನೀವು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅನುಭವಗಳನ್ನು ಈ ಪ್ಲಾಟ್ಫಾರ್ಮಲ್ಲಿ, ಈ ಒಂದು ವಿಡಿಯೋಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗಾದರೆ ವಿಚಾರವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಈಗ 18ನೇ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯ ಎಲ್ಲ ಪಕ್ಷಗಳು ಭರದಿಂದ ಹೋರಾಟ ಮಾಡ್ತಾ ಇದ್ದಾವೆ. ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ, ರಣರಂಗದಲ್ಲಿ ಹೋರಾಟ ಮಾಡ್ತಿದ್ದಾವೆ. ಎಲ್ಲೂ ಇಲ್ಲ, ಬರೀ ಟಿವಿನಲ್ಲಿ ಕುರುಕ್ಷೇತ್ರ, ಮಲ್ಲಯುದ್ಧ, ಕುಸ್ತಿ ಯುದ್ಧ. ಅಯ್ಯೋ ಅಯ್ಯೋ ಅಯ್ಯೋ. ನಿಜವಾದ ಚುನಾವಣೆ ಅಂದರೆ ನಾವು ನಮಗೆ ಬೇಕಾದಂಥ ವ್ಯಕ್ತಿಯನ್ನು, ಸರಳನು ಹಾಗೂ ಪ್ರಾಮಾಣಿಕವಾದಂಥ, ವಿದ್ಯಾವಂತ, ಬುದ್ಧಿವಂತ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥವ್ರನ್ನ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಲಿಕ್ಕೆ, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಎಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವ ಒಂದು ಅವಕಾಶ ಅಂದರೆ ಚುನಾವಣೆ. ಸ್ನೇಹಿತರೆ, ನಾವು ಚುನಾವಣೆಯಲ್ಲಿ ಓಟ್ ಹಾಕಲೇಬೇಕು. ಯಾಕೆ ಹೇಳಿ? ನಮಗೆ ನಮ್ಮ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂಥ ವರ ಅದು. ನಮ್ಮ ಜನ್ಮಸಿದ್ಧ ಹಕ್ಕು ಹಾಗೂ ಇದು ಕರ್ತವ್ಯ ಕೂಡ. ಆದ್ದರಿಂದ ನಾವು ಮತದಾನ ಮಾಡಲೇಬೇಕು, ಕಂಪಲ್ಸರಿ. ಆದರೆ ಯಾಕೆ ಮತದಾನ ಮಾಡಬೇಕು? ಹೌದು. 2ನೇ ಪಾಯಿಂಟ್, ಯಾವ ಪಕ್ಷಕ್ಕೆ ಮತದಾನ ಮಾಡಬೇಕು? 3ನೇ ಪಾಯಿಂಟ್, ಯಾರಿಗೆ ಮತದಾನ ಮಾಡಬೇಕು? ಈ 3 ಪ್ರಶ್ನೆಗಳು ನಮ್ಮೆಲ್ಲ ಸ್ನೇಹಿತರಲ್ಲಿ ಕಾಡ್ತದೆ. ಹಾಗಾದರೆ ಯಾಕೆ ಮತದಾನ ಮಾಡಬೇಕು? ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಅಂದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಒಂದು ಸರ್ಕಾರವನ್ನು ರಚನೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಚುನಾವಣೆಯಲ್ಲಿ ನಾವು ಮತದಾನ ಮಾಡಲೇಬೇಕು, ನಂಬರ್ 1. ಹಾಗೆಯೇ ಈಗ ನಮ್ಮ ದೇಶದಲ್ಲಿ ಅಂದರೆ ನಾವು ಪ್ರಜೆಗಳೇ ಪ್ರಭುಗಳು. ಅಂದರೆ ಈ ಶಾಲೆ ನಮ್ಮದು, ಈ ಆಫೀಸ್ ನಮ್ಮದು, ಈ ಹಾಸ್ಪಿಟಲ್ ನಮ್ಮದು, ಈ ಜಿಲ್ಲೆ ನಮ್ಮದು, ಈ ರಾಜ್ಯ ನಮ್ಮದು, ಈ ದೇಶ ನಮ್ಮದೇ. ದೇಶಕ್ಕೆ ನಾವೇ ಅಧಿಪತಿಗಳು, ಪ್ರಭುಗಳು. ಓಟ್ ಹಾಕುವಂಥ ಪ್ರಜೆಗಳೇ ಪ್ರಭುಗಳು. ಆದ್ದರಿಂದ ನಾವು ಚುನಾವಣೆಯಲ್ಲಿ ಓಟ್ ಹಾಕಲೇಬೇಕು. ಯಾಕೆ ಹೇಳಿ? ಇದೆಲ್ಲದರ ಜವಾಬ್ದಾರಿ, ಹಣದ ಜವಾಬ್ದಾರಿ. ನಾವು ಅವರಿಗೆ ಸಂಬಳ ಕೊಡ್ತೀವಲ್ಲ, ಅದು ಸಹಿತ ನಮ್ಮ ದುಡ್ಡೇ. ಅವರೆಲ್ಲ ಕೆಲಸ ಮಾಡ್ತಾರಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕಾದರೂ ನಾವೇ. ಜವಾಬ್ದಾರಿ ಇದೆ ನಮಗೆ. ಜವಾಬ್ದಾರಿ ಇರೋದ್ರಿಂದ ನಾವು ಸರಿಯಾದ ಜವಾಬ್ದಾರಿಯುತ ವ್ಯಕ್ತಿಯನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಹಾಗಾಗಿ ನಾವು ಮತದಾನ ಮಾಡಲೇಬೇಕು. ನಂಬರ್ 3, ನೀವು ಮತದಾನ ಮಾಡಲಿಲ್ಲ ಅಂದರೆ, ನೀವು ಸ್ವಲ್ಪ ಉದಾಸೀನ ಮಾಡಿದರೆ ನಿಮ್ಮ ಈ ಪ್ರಭುತ್ವದ ಹಕ್ಕನ್ನು ನೀವು ಕಳ್ಕೊಂತೀರ. ಪ್ರಭುತ್ವದ ಹಕ್ಕು. ನೀವು ಒಂದು ಓಟ್ ಹಾಕ್ತಾ ಇಲ್ಲ, ನೀವು ನಿಮ್ಮ ಪ್ರತಿನಿಧಿಯನ್ನ, ನೀವು ಸಂಬಳ ಕೊಟ್ಟು ಇಟ್ಟುಕೊಳ್ಳುವಂಥ ಒಬ್ಬ ಪ್ರತಿನಿಧಿಯನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀರಾ ಅಂತ. ಆದ್ದರಿಂದ ಸಂವಿಧಾನ ನಮಗೆ ಕೊಟ್ಟಂತ ಹಕ್ಕನ್ನು ಉಪಯೋಗಿಸಿ ಸರಿಯಾದ ವ್ಯಕ್ತಿಯನ್ನ
ನಾವು ಚುನಾವಣೆಯಲ್ಲಿ ಎಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಆದ್ದರಿಂದ ನಾವು ಈ ಮತದಾನದಲ್ಲಿ ಪಾಲ್ಗೊಳ್ಳಲೇಬೇಕು. ನಂಬರ್ 2, ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾವ ಪಕ್ಷಕ್ಕೆ ನಾವು ಮತದಾನ ಮಾಡಬೇಕು. ಯಾವ ಪಕ್ಷ ಸಂವಿಧಾನದ ಉಳಿವಿಗಾಗಿ ಕೆಲಸ ಮಾಡ್ತದೋ ಆ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಯಾವ ಪಕ್ಷ ಸರ್ವರನ್ನು ಸಮಾನರಾಗಿ ಕಾಣುತ್ತೋ ಆ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಯಾವ ಪಕ್ಷ ನಮ್ಮ ದುಡ್ಡಿಗೆ ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಾರೋ ಆ ಪಕ್ಷಕ್ಕೆ ವೋಟ್ ಹಾಕಬೇಕು. ಯಾವ ಪಕ್ಷ ಪ್ರಾಮಾಣಿಕತೆಗೆ, ದಕ್ಷತೆಗೆ, ಸರಳರು, ಸಜ್ಜನರಿರ್ತಾರೋ ಆ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಯಾವ ಪಕ್ಷ ಎಲ್ಲವನ್ನ ತ್ಯಾಗ ಮಾಡಿ ಜನರೊಟ್ಟಿಗೆ ಇದ್ದು ಜನರ ಕಷ್ಟ ಸುಖಗಳಿಗೆ ನಾಡಿ ಮಿಡಿತಕ್ಕೆ, ಆಶೋತ್ತರಕ್ಕೆ ಕೆಲಸ ಮಾಡ್ತಾರೋ ಅವರನ್ನ ನಾವು ವೋಟ್ ಹಾಕಿ ಗೆಲ್ಲಿಸ್ಬೇಕು. ಆ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ಹಣಕಾಸಿನಲ್ಲಿ ಒಂದೇ ಒಂದು ರೂಪಾಯಿನೂ ಭ್ರಷ್ಟಾಚಾರ ಮಾಡಲ್ಲ ಅನ್ನೋ ಪ್ರಾಮಾಣಿಕರಿಗೆ, ಸರಳರಿಗೆ, ಸಜ್ಜನರಿಗೆ ವೋಟ್ ಹಾಕಬೇಕು. ಆ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಹಾಗೂ ನನ್ನ ಪುಟ್ಟ ಆಸೆ ಇದೆಯಲ್ಲ, ಸಂವಿಧಾನನೇ ನಮ್ಮ ಧರ್ಮ ಗ್ರಂಥ ಆಗಬೇಕು. ಸಂವಿಧಾನನೇ ನಮ್ಮ ಧರ್ಮ ಗ್ರಂಥ ಆಗಬೇಕು. ಸಮಾನತೆಯೇ ಅಂದರೆ ಸರ್ವರು ಸಮಾನರು ಎನ್ನ ಬಸವಣ್ಣನವರ ತತ್ವ, ಆದರ್ಶ, ಸಮಾಜ ನಮ್ಮ ಸಮಾಜ ಆಗಬೇಕು. ಅದೇ ನಮ್ಮ ಧರ್ಮ ಆಗಬೇಕು ಅಂತ ಯಾವ ಪಕ್ಷ ಹೇಳುತ್ತೋ ಆ ಪಕ್ಷಕ್ಕೆ ನೀವು ವೋಟ್ ಹಾಕಬೇಕು. ಯಾಕೆ ಹೇಳಿ, ನಾವೆಲ್ಲರೂ ಈಕ್ವಲ್ ಅಂತ ಬಯಸಿರೋ ನಾವು ಸಮಾನತೆಯ ಧರ್ಮ ಇರುವಂಥ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು. ಯಾರಿಗೆ ವೋಟ್ ಹಾಕಬೇಕು? ಇದು 3ನೇ ಪ್ರಶ್ನೆ. ಸ್ನೇಹಿತರೆ, ಪ್ರಜೆಗಳಾದ ನಾವೇ ಪ್ರಭುಗಳಾಗಿರ್ಬೇಕಾದ್ರೆ ನಮಗೆ ಲಂಚ ಕೊಡುವಂಥವ್ರನ್ನ, ಅಂದರೆ ಚುನಾವಣೆಗೆ ಹಣ ಕೊಡುವಂಥವ್ರನ್ನ ಯಾವುದೇ ಕಾರಣಕ್ಕೂ ವೋಟ್ ಹಾಕಬಾರ್ದು. ನಮಗೆ ಜಾತಿ ಧರ್ಮದ ಬಲ್ಲಿ ವೋಟ್ ಕೇಳಕ್ಕೆ ಬರ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಮಗೆ ಸರಾಯಿಯನ್ನು ಕೊಡಲಿಕ್ಕೆ ಬರ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಮಗೆ ಕುಕ್ಕರ್ ಕೊಡಲಿಕ್ಕೆ ಬರ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಿಮಗೆ ಸೀರೆ ಪಂಚೆ ಕೊಡಲಿಕ್ಕೆ ಬರ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಿಮ್ಮ ಬಾಡೂಟಕ್ಕೆ ಕರೀತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಿಮಗೆ ಇಲ್ಲ ಸಲ್ಲದ ಆಮಿಷಗಳನ್ನು ತೋರಿಸ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಯಾರು ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರಿಗೆ ನೀವು ವೋಟ್ ಹಾಕಬಾರ್ದು. ಮತ್ತೆ ಯಾರಿಗೆ ವೋಟ್ ಹಾಕಬೇಕು? ನಿಮ್ಮನ್ನೇ, ಪ್ರಜೆಗಳನ್ನೇ ದೇವರು ಎಂದು ತಿಳಿದುಕೊಂಡು ನೀವು ಹೇಳಿದ ಕೆಲಸವನ್ನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಸಂಬಳಕ್ಕಾಗಿ ಕೆಲಸ ಮಾಡುವಂಥವ್ರನ್ನ ನೀವು ಗೆಲೆಕ್ಟ್ ಮಾಡಬೇಕು. ನಮ್ಮ ಸಂವಿಧಾನದಲ್ಲಿ ಸ್ನೇಹಿತರೆ, ಪ್ರಧಾನಿ ರಾಜನಲ್ಲ, ಮುಖ್ಯಮಂತ್ರಿ ನಾಯಕನಲ್ಲ, MLA MP ಗಳು ನಮ್ಮ ಸೇವಕರಲ್ಲ, ಎಲ್ಲರೂ ಸಂಬಳಕ್ಕಾಗಿ ಕೆಲಸ ಮಾಡುವ ನೌಕರರೇ. ಯಾರು ಸಂಬಳಕ್ಕಾಗಿ ಸರಿಯಾಗಿ ನಿಯತ ಕೆಲಸ ಮಾಡ್ತಾರೋ ಅವರನ್ನ ನೀವು ಸೆಲೆಕ್ಟ್ ಮಾಡಬೇಕು, ಎಲೆಕ್ಟ್ ಮಾಡಬೇಕು. ಹಾಗಾದ್ರೆ ಅಂತ ವ್ಯಕ್ತಿಗಳು ಈಗ ಇದ್ದಾರಾ? ಅಂತ ಪಕ್ಷ ಇದೆಯಾ? ನನ್ನ ಅಭಿಪ್ರಾಯದ ಪ್ರಕಾರ ಯಾವುದೇ ಹೈಕಮಾಂಡ್ ಇಲ್ಲದೆ, ಯಾವುದೇ ನಾಯಕರಿಲ್ಲದೆ, ಯಾವುದೇ ಹಣ ಖರ್ಚು ಮಾಡದೆ, ಯಾರನ್ನೂ ಸಹಿತ ದ್ವೇಷಿಸದೆ, ಯಾವುದೇ ಧರ್ಮದ ಹೆಸರು ಹೇಳದೆ, ಯಾವುದೇ ಜಾತಿಯ ಹೆಸರು ಹೇಳದೆ, ಯಾವುದೇ ಪ್ರಣಾಳಿಕೆ ಇಲ್ಲದೆ, ಯಾವುದೇ ರೀತಿಯ ಭ್ರಷ್ಟಾಚಾರ ಮುಕ್ತರಾಗಿ
ಸ್ವಜನ ಪಕ್ಷಪಾತ ಮುಕ್ತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ ಇದೆ, ಅದೇ ಪ್ರಜಾಕೀಯ ಪಕ್ಷ. ಅವರು ಯಾರು ನಿಮ್ಮನ್ನು ಬಂದು ಓಟ್ ಕೇಳಲ್ಲ. ಆದರೆ ನೀವು ಅವರನ್ನು ಸೆಲೆಕ್ಟ್ ಮಾಡಿದರೆ, ಎಲೆಕ್ಟ್ ಮಾಡಿದರೆ ಅವರು ನಿಮ್ಮ ಕೆಲಸ ಕಾರ್ಯಗಳನ್ನು ಕಾನೂನಿನ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ 100% ಮಾಡಿಕೊಡ್ತಾರೆ. ಅಂತ ಪ್ರಾಮಾಣಿಕರು ಪ್ರಜಾಕೀಯ ಪಕ್ಷದಲ್ಲಿದ್ದಾರೆ. 1 ರೂಪಾಯಿನೂ ಖರ್ಚು ಮಾಡಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ಸೆಲೆಕ್ಟ್ ಮಾಡಿದರೆ, ನೀವು ಓಟ್ ಹಾಕೋದ್ರ ಮೂಲಕ ಸೆಲೆಕ್ಟ್ ಮಾಡಿದರೆ ಅವರು ನಿಮ್ಮ ಕೆಲಸ ಕಾರ್ಯಗಳನ್ನು 100%, 200% ಮಾಡ್ತಾರೆ. ನನ್ನ ಅಭಿಪ್ರಾಯದ ಪ್ರಕಾರ ನನ್ನ ಓಟು ನಾನು ಪ್ರಜಾಕೀಯಕ್ಕೆ. ಈ ಎಲ್ಲ ಸತ್ಯ ನಿಮಗೂ ಅರ್ಥ ಆಗಿ ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ನಿಮ್ಮ ಓಟು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ರಹಿತವಾಗಿ ಅಧಿಕಾರ ನಡೆಸುವಂತಹ ಪ್ರಜಾಕೀಯ ಪಕ್ಷಕ್ಕೆ ಅಂತ ನೀವು ಯೋಚನೆ ಮಾಡಿದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೂ ಈ ವಿಡಿಯೋವನ್ನು ಇಲ್ಲಿವರೆಗೆ ನೀವು ನೋಡಿದ್ದೀರಾ, ನಿಮಗೆಲ್ಲರಿಗೂ ಶರಣಾರ್ಥಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾಳೆ ಒಂದು ಹೊಸ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.